ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. BWSSP ವರ್ಗುತ್ಕೆ ನೌಕರಿದ್ದ ರಾಮಚಂದ್ರ ಮಾತಾಡ್ತಾ ಇರೋದು. ವಿಷಯ ಏನಂದ್ರೆ, ನಮ್ಮ ಪತ್ರ ಚಳವಳಿ ಮಾಡ್ತಾ ಇದ್ದೀವಿ. ನಮ್ಮ ಉಪಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗೆ ವಿಧಾನಸಭೆಗೆ ಪ್ರತಿಯೊಬ್ಬರು ಪತ್ರ ಚಳವಳಿ ಮಾಡ್ತಾ ಇದ್ದೀವಿ. ಅದು 2135 ಜನ ಬರೆದಾಕಿದ್ದೀವಿ. ನಮ್ಮ BWSS ಅಲ್ಲಿ ಔಟ್ಸೋರ್ಸ್ ಎಂಪ್ಲಾಯ್ಸ್ ಏನಿದ್ದೀವೋ ಪ್ರತಿಯೊಬ್ಬರು ಬರೆದಾಕ್ಬೇಕೆಂದು ನಿಮ್ಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ನಮ್ಮ ಆಮೇಲೆ BWSSP ವರ್ಗುತ್ಕೆಯಲ್ಲಿ ಪದಾಧಿಕಾರಿಗಳು ಯಾರ್ಯಾರು ಇದ್ದಾರೋ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಕಾರ್ಯಕರ್ತರು, ಪ್ರತಿಯೊಬ್ಬರು ಕಾರ್ಮಿಕರು ಎಲ್ಲರೂ ಕೈ ಜೋಡಿಸಿ ಮಾಡ್ತಾ ಇದ್ದೀವಿ. ನಮ್ಮ ನೇರ ವೇತನಕ್ಕಾಗ್ಲಿ, ಕನಿಷ್ಠ ಪಕ್ಷ DPS ಆದ್ರೂ ಆಗ್ಲಿ ಅಂತ ಅಡ್ಡಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಮೈಸೂರು ನಾರಾಯಣ ಸ್ವಾಮಿ ಅವರು ನಮ್ಮ ಗೌರವ ಅಧ್ಯಕ್ಷರಾಗಿ ಸಂಘದಿಂದ ತುಂಬಾ ಅನೇಕ ಕೆಲಸಗಳು ಮಾಡ್ತಾ ಇದ್ದಾರೆ. ಮೊನ್ನೆ CM ಸಾಹೇಬ್ರ ಹತ್ರ ಕರ್ಕೊಂಡಿದ್ರು. CM ಸಾಹೇಬ್ರು ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ DK ಸಾಹೇಬ್ರು ಉಪಮುಖ್ಯಮಂತ್ರಿ ಆದ ಅವ್ರಿಗೂ ಹೇಳಿದ್ದೀವಿ, ಅವರು ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮಂಡಳಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಎಲ್ಲಾ ಕಾರ್ಮಿಕರಿಗೂ ಔಟ್ಸೋರ್ಸ್ ತೆಗಿಬೇಕು ಅಂತ ಅಂದ್ಬಿಟ್ಟು ಹೈಕೋರ್ಟ್ ಇಂದ ಆದೇಶ ಆಗಿದೆ, ಎಲ್ಲರಿಗೂ ತಿಳಿದ ಮಟ್ಟಿಗೆ. ಅದನ್ನ ಗ್ರೂಪ್ ಅಲ್ಲೂ ಹಾಕಿದ್ವಿ. ಅದಕ್ಕೆ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ನಿಗಮ ಮಂಡಳಿ ಮಾಡಿ ಅದ್ರಾಗೆ HK ಪಾಟೀಲ್ ಸಾಹೇಬ್ರನ್ನ ಅಧ್ಯಕ್ಷರು ಮಾಡಿ ಇನ್ನ 5-6 ಜನ ಸೇರ್ಬಿಟ್ಟು ಒಂದು ಟೀಮ್ ಮಾಡಿದ್ದಾರೆ. ಅಧ್ಯಕ್ಷರ ಹತ್ರನೂ ಹೋಗಿದ್ವಿ. ಅಧ್ಯಕ್ಷರು ನಿಮಗೆ ಸುಮಾರು ವರ್ಷದ ಕೆಲಸ ಮಾಡ್ತಾ ಇದ್ದೀರಾ, ನಮಗೆ ಗಮನಕ್ಕೆ ಇರಲಿಲ್ಲ. ಇವಾಗ ನಮ್ಮ ಕರ್ನಾಟಕ ಸರ್ಕಾರದಿಂದ ನಾನು CM ಸಾಹೇಬ್ರ ಹತ್ರ ಆಮೇಲೆ ಉಪಮುಖ್ಯಮಂತ್ರಿ ಹತ್ರ ಮಾತಾಡ್ಬಿಟ್ಟು ಆದಷ್ಟು ಜಲ್ದಿ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಅಡ್ಡಾಡ್ತಾ ಇದ್ದೀವಿ. ಪತ್ರ ಚಳವಳಿ ಇನ್ನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೋಗ್ಬೇಕು ಅಂತ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ. ಯಾಕೆ ಅಂತಂದ್ರೆ, ನಮ್ಮ BWSS ಅಲ್ಲಿ ಔಟ್ಸೋರ್ಸ್ ಎಂಪ್ಲಾಯ್ಸ್ ಎಷ್ಟು ಜನ ಇದ್ದೀವಿ ಅಂತ ಗೊತ್ತಾಗಬೇಕು ನಮ್ಮ ಉಪಮುಖ್ಯಮಂತ್ರಿಗಳಿಗೆ. ದಯವಿಟ್ಟು ಇನ್ನೆಲ್ಲರೂ ಬರಿಬೇಕೆಂದು ಎಲ್ಲರಿಗೂ ಹೇಳ್ತಾ ಇದ್ದೀವಿ. ನಮ್ಮ ಸ್ಯಾನಿಟರಿ ಯೂನಿಯನ್ ಸಿದ್ದಪ್ಪಣ್ಣವರು, ಅವರ ತಂಡದವರು ಅತಿ ಹೆಚ್ಚಾಗಿ ನಿಮಗೆ ಗೊತ್ತಿದ್ದಂಗೆ ಕಾರ್ಮಿಕರಿಗೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಔಟ್ಸೋರ್ಸ್ ಎಂಪ್ಲಾಯ್ ಅಂದ್ರೆ ತುಂಬಾ ಗೌರವ ಕೊಡ್ತಾ ಇದ್ದಾರೆ. ಅವ್ರು ಮಾಡಿರೋ ಕೆಲಸಕ್ಕೆ ಒಳ್ಳೇದಾಗ್ತಾ ಐತೆ. ಎಲ್ಲರೂ ಕೈ ಜೋಡಿಸೋಣ ಬನ್ನಿ ಸ್ನೇಹಿತರೆ, ನಾವೆಲ್ಲರೂ ಒಂದೇ. ಯಾಕೆಂದ್ರೆ ನಾವು ಸುಮಾರು ವರ್ಷದ ಕೆಲಸ ಮಾಡ್ತಾ ಇದ್ವಿ. ಕೆಲವ್ರಿಗೆಲ್ಲ 45 ವರ್ಷ, 50 ವರ್ಷ ಆಗೋಗಿದೆ, ಕೆಲವ್ರಿಗೆ 55 ವರ್ಷನೂ ಆಗೋಗಿದೆ. ಇನ್ನು ಎಷ್ಟು ವರ್ಷ ಅಂತ ನಾವು ಹಿಂಗೆ ಔಟ್ಸೋರ್ಸ್ ಆಗಿರೋದು. ವಾಟರ್ ಬೋರ್ಡ್ ಅಲ್ಲಿ ಇದ್ದು ನಾವು ಒಂದು ಎಂಪ್ಲಾಯ್ ಅಂದ್ಕೊಂಡು ಇರೋಣ ಬನ್ನಿ ಸ್ನೇಹಿತರೆ. ಎಲ್ಲರೂ ಒಂದಾದ್ರೆ ನಾನು ಅನ್ನೋದು ಬಿಟ್ಟಾಕಣ. ನಾವೆಲ್ಲ ಒಂದೇ, ನಾವೆಲ್ಲ ಕಾರ್ಮಿಕರೆಲ್ಲ ಒಂದೇ, ಎಲ್ಲ ಅಣ್ಣ ತಮ್ಮಗಳು ಅಂತ ತಿಳ್ಕೊಂಡು ನಮ್ಮ ಜೊತೆಗೆ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಒಳ್ಳೇದಾಗ್ಲಿ. ಪಾಪ ಡಾಟಾ ಆಪರೇಟರ್ ಮಾಡ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ದಯವಿಟ್ಟು ಸ್ನೇಹಿತರೆ ಎಲ್ಲರೂ ಮಾಡೋಣ ಬನ್ನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.